ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂಥ ಅಂದರೆ 17 ನವಂಬರ್ 2024ರಂದು ಪಿ ಡಿ ಒ ಎಕ್ಸಾಮ HK ರೀಸನ್ದ GK ಪೇಪರನ್ನು ಈಗ ನಾವು ಕೀ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ. ಸೊ ಈ ಆನ್ಸರ್ಗಳು ಏನಾಗುತ್ತೆ, ತಾತ್ಕಾಲಿಕ ಉತ್ತರಗಳಾಗಿರ್ತವೆ. ಸೊ ಯುವ ಪಿಕ್ಸ್ ಅಂತ ಅಲ್ಲ. ಸೊ ಇಲ್ಲಿ ಮೊದಲೇ ಕ್ವಶನ್ಗೆ ಇಲ್ಲಿ ಆಪ್ಷನ್ 3 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ, ನೀವು ನೋಡ್ಕೋಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ನಾ ಕೀ ಆನ್ಸರ್ಗಳನ್ನು ಮಾತ್ರ ಇಲ್ಲಿ ಹೇಳ್ಕೊತಾ ಹೋಗ್ತಾನೆ. ನೆಕ್ಸ್ಟ್ ಸೊ ಎರಡನೇ ಕ್ವಶನ್ಗೆ ಆಪ್ಷನ್ 2 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಮೂರನೇ ಕ್ವಶನ, ಇಲ್ಲಿ ಮೂರನೇ ಕ್ವಶನ್ಗೆ ಇಲ್ಲಿ ಬ್ಲ್ಯಾಕ್ ಹೋಲ್ಸ್ ಅಥವಾ ಕಪ್ಪು ರಂಧ್ರಗಳು ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನಾಲ್ಕನೇ ಕ್ವಶನ, ಸೊ ಇಲ್ಲಿ ನಾಲ್ಕನೇ ಕ್ವಶನ್ಗೆ ಜಾರ್ಖಂಡ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಐದನೇದು ಇಲ್ಲಿ ಹೊಂದಿಸಿ ಬರೆಯಿದ ಅದ, ಇಲ್ಲಿ ಆಪ್ಷನ್ ಎ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಆರನೇದು ಕೂಡ ಹೊಂದಿಸಿ ಬರೀ ಟೈಪ್ ಅದ. ಸೊ ಇಲ್ಲಿ ಆಪ್ಷನ್ 2 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏಳನೇದ ಇಲ್ಲಿ ಆಪ್ಷನ್ 1 ಮ್ಯಾಕ್ಸ್ ಮುಲ್ಲಾರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎಂಟನೇದ ಇಲ್ಲಿ ಆಪ್ಷನ್ 2 ಡಾಕ್ಟರ್ ಐರಾವತಿ ಕರ್ವೆ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒಂಬತ್ತನೇದ ಇಲ್ಲಿ ಇದು ಕೂಡ ಹೊಂದಿಸಿ ಬರೋ ಟೈಪ್ ಅದ. ಸೊ ಇಲ್ಲಿಯೂ ಕೂಡ ಆಪ್ಷನ್ 1 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಹತ್ತನೇದ, ಸೊ ಹತ್ತನೇದಲ್ಲಿ ಇಲ್ಲಿ ಕ್ರಾಂತಿಕಾರಕ ಸೊಸೈಟಿಗಳು ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 11ನೇ ಕ್ವಶನ, ಇಲ್ಲಿ ಆಪ್ಷನ್ 3 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. 1925 ಆಗಸ್ಟ್ 9ರಂದು ಕಾಕೋರಿ ರೈಲಿನಲ್ಲಿ ಹಣವನ್ನು ಲೂಟು ಮಾಡಿದ ಪ್ರಕರಣ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 12ನೇದ ಇಲ್ಲಿ ಆಪ್ಷನ್ 1 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಖಾನ್ ಅಬ್ದುಲ್ ಗಫರ್ ಖಾನ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 13ನೇದ ಇಲ್ಲಿ ಆಪ್ಷನ್ 2 ಏನೈತಿ, ಕಮಂಡಕ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 14ನೇದ ಇಲ್ಲಿ ಆಪ್ಷನ್ 1 ಪ್ರವರಸೇನ 1 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 15ನೇದ ಇಲ್ಲಿ ಸಾಂಚಿ ಶಾಸನ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 16ನೇದ ಆಪ್ಷನ್ 3 ಬೇರತ್ಗಾಂವ್ ದೇವಾಲಯ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 1580ರಲ್ಲಿ ಅಕ್ಬರ್ನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಭಜಿಸಿದ ಅನ್ನೋದಿಲ್ಲಿ 12 ಪ್ರಾಂತ್ಯ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಭಾರತೀಯ ದಂಡ ಸಂಹಿತೆ ಕರಡು ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು ಅನ್ನೋದದ. ಸೊ ಇಲ್ಲಿ 18ನೇದ ಲಾರ್ಡ್ ಮೆಕಾಲೆ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 19ನೇದ ಚೋಳ ಸಾಮ್ರಾಜ್ಯ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ ಗ್ರಾಮ ಸಮಿತಿಗಳಿಗೆ. ನೆಕ್ಸ್ಟ್ 20ನೇದ ಇಲ್ಲಿ GK ಗೋಪಾಲ್ ಕೃಷ್ಣ ಗೋಖಲೆ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 21ನೇದ ಇಲ್ಲಿ ಲಾಲ್ ಹರ್ ದಯಾಳ್ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 22ನೇದ, ಸೊ 22ನೇದಲ್ಲಿ ಏನೈತಿ ಸ್ವಲ್ಪ ಡೌಟ್ ಅದ. ಸೊ ನಿಮಗೆ ಗೊತ್ತಿದ್ದರೆ ಏನೈತಿ ಕಮೆಂಟ್ ಮಾಡಿರಿ. ಸೊ ಇದಾಗ್ಬೋದು ಅನ್ನೋದದ. ನೆಕ್ಸ್ಟ್ 23ನೇದ ಆಪ್ಷನ್ 4 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 24ನೇದ, ಸೊ ಇಲ್ಲಿ ABC 3 ಏನದ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 25ನೇದ ಆಪ್ಷನ್ 2 ಅಯಸ್ಕಾಂತೀಯ ಧ್ರುವ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 26ನೇದು, ಸೊ ಇಲ್ಲಿ ಆಪ್ಷನ್ 1 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 27ನೇದ, ಸೊ 27ನೇದು ಸ್ವಲ್ಪ ಡೌಟ್ ಅದ, ಇದನ್ನು ಸ್ಕಿಪ್ ಮಾಡ್ತಾ ಇದನ್ನ. ನೆಕ್ಸ್ಟ್ 28ನೇದ ಇಲ್ಲಿ AB ಮಾತ್ರ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 29ನೇದ, ಸೊ ಇಲ್ಲಿ ABC ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 30, 31 ಇವನು 2 ಕೂಡ ಬಿಡ್ತಾ ಇದನ್ನ. ಸೊ ನೆಕ್ಸ್ಟ್ 32ನೇದ, ಸೊ 32ನೇದ ಎ ಮಾತ್ರ ಏನಾಗುತ್ತೆ, ಇಲ್ಲಿ ಸರಿ ಆಗುತ್ತಾ.
ನೆಕ್ಸ್ಟ 33ನೇದ ಸೊ ಇಲ್ಲಿ ಮೇಲಿನ ಎಲ್ಲವೂ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ 34ನೇದ ಸೊ 2280 ಹಣಕಾಸು ವಿಧೇಯಕ ಅನ್ನೋದಿಲ್ಲಿ ಇದು ಹೊಂದಾಣಿಕೆ ಆಗೋದಿಲ್ಲ. ನೆಕ್ಸ್ಟ 35ನೇದ ಇದನ್ನು ಕೂಡ ಸ್ಕಿಪ್ ಮಾಡ್ತಾಯಿದ್ನಿ. ನೆಕ್ಸ್ಟ 36ನೇದ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ 37ನೇದ ಸೊ ಇಲ್ಲಿ BC ಮಾತ್ರ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ 38ನೇದ ಕೂಡ ಇದನ್ನ ಸ್ಕಿಪ್ ಮಾಡ್ತಾ ಇದ್ನ. ನೆಕ್ಸ್ಟ 39ನೇದ BD ಜತ್ತಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ 40ನೇದ ಸೊ 40ನೇದ 2 ಜೋಡಿಗಳು ಏನೈತಿ ಇಲ್ಲಿ ಕರೆಕ್ಟ್ ಆಗೋ ಸಾಧ್ಯತೆ ಇದೆ, C ಮತ್ತು D. ನೆಕ್ಸ್ಟ 41ನೇದು ಸೊ ಇಲ್ಲಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ 42ನೇದು ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 43 ಸೊ 43ನೇದು ಕೂಡ ಸ್ಕಿಪ್ ಮಾಡ್ತಾ ಇದ್ನ. 44ನೇದು ಏನಾಗುತ್ತೆ ಇಲ್ಲಿ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 45ನೇದು ಸೊ 45, 46 ಸೊ ಇವು ಎರಡು ಕೂಡ ಸ್ಕಿಪ್ ಮಾಡ್ತಾ ಇದ್ನ. 47ನೇದ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ 48ನೇದು ಆಪ್ಷನ್ 3 ಇಲ್ಲಿ 3 ಕೂಡ ಏನೈತಿ ABC ಕೂಡ ಏನೈತಿ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 49ನೇದು ಇಲ್ಲಿ 2 ಮಾತ್ರ ಏನಾಗುತ್ತೆ ತತ್ವಗಳ ಅಲ್ಲ ಆಗುತ್ತೆ. ನೆಕ್ಸ್ಟು 50ನೇದು ಸೊ 50, 51, 52 ಸೊ ಇವೇನೈತಿ ಮೆಂಟಲ್ ಎಬಿಲಿಟಿ ಇರೋದ್ರಿಂದ ಇವನು ಕೂಡ ಬಿಡ್ತಾ ಇದ್ದೇನೆ. ನೆಕ್ಸ್ಟ್ 54ನೇದ ಇಲ್ಲಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಆಪ್ಷನ್ 3 ABC ಇಲ್ಲಿ 3 ಕೂಡ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 55ನೇದು ಬಿಡ್ತಾ ಇದ್ನ. ಸೊ 55ನೇದ ಈ ಮೆಂಟಲ್ ಎಬಿಲಿಟಿ ಎಲ್ಲ ಮುಂದಿನ ಒಂದು ಸೆಷನ್ ಒಳಗೆ ಹೇಳ್ತೀನಿ. ಸೊ 56ನೇದ ಸೊ ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 57ನೇದ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 58ನೇದ ಸೊ ಇದು ಸ್ವಲ್ಪ ಡೌಟ್ ಅದ, ಇದನ್ನು ಸ್ಕಿಪ್ ಮಾಡ್ತಾ ಇದ್ದೇನೆ. ಸೊ 59ನೇದ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 60ನೇದ ಸೊ ಇಲ್ಲಿ ಎ ಮಾತ್ರ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೊ 61, 62 ಸೊ ಅವು ಕೂಡ ಮೆಂಟಲ್ ಎಬಿಲಿಟಿ ಇದಾವೆ. ನೆಕ್ಸ್ಟ್ ಇಲ್ಲಿ 63ನೇದ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 64ನೇದ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಇದು ನೆಕ್ಸ್ಟು 65ನೇದು ಕೂಡ ಇಲ್ಲಿ ಎ ಅನ್ನೋದು ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ, ವಿನೋದ್ ಭಾವೆ ಅನ್ನೋದು. ನೆಕ್ಸ್ಟು 66ನೇದು ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 67ನೇದು ಸೊ 67ನೇದು ಇಲ್ಲಿ ಈ ಆಫೀಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 68ನೇದು ಇಲ್ಲಿ ಕರ್ನಾಟಕ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 69 ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 70ನೇದು ಸೊ 70ನೇದ ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 71 ಹಿಡಿದು ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿದಾವೆ 76ರವರೆಗೆ. ನೆಕ್ಸ್ಟ್ 77ನೇ ಕ್ವಶನ ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಸಂವಹನ ಕರೆಕ್ಟ್ ಆಗುತ್ತೆ. 78ನೇದು ಸೊ ಇಲ್ಲಿ 78ನೇದ ಚೀನಾ ದೇಶ ಏನಾಗುತ್ತೆ ಇಲ್ಲಿ ಸದಸ್ಯತ್ವ ಹೊಂದಿಲ್ಲ ಸಾರ್ಕ್ದ.
ನೆಕ್ಸ್ಟ್ 79ನೇದು ಇಲ್ಲಿ ಅಭಿನವ್ ಬಿಂದ್ರಾ ಅವ್ರಿಗೆ ಏನೈತಿ ಆಯ್ಕೆ ಆಗ್ತಾರೆ. ನೆಕ್ಸ್ಟ್ 80ನೇದು ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 81ನೇದು ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕೆಂಪು ರಕ್ತ ಕಣಗಳು ಒಟ್ಟುಗೂಡುತ್ತವೆ ಅನ್ನೋದು ಆಗುತ್ತೆ. ನೆಕ್ಸ್ಟ್ 82ನೇದು ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲಿ ರಿಸರ್ವ್ ಬ್ಯಾಂಕ್ ಏನೈತಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡ್ತದೆ. ನೆಕ್ಸ್ಟ್ 83ನೇದು ಏನೈತಿ ಇಲ್ಲಿ ಶಿವನ ಸಮುದ್ರ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 84ನೇದು ಇಲ್ಲಿ ಆಪ್ಷನ್ 3 ಏನಾಗ್ತದೆ ಎರಡು ಹೇಳಿಕೆ ಏನೈತಿ ಸರಿಯಾಗಿದ್ದಾವೆ. ನೆಕ್ಸ್ಟ್ 85ನೇದು ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬೆಡ್ತಿ ನದಿ ಇನ್ನೊಂದು ಹೆಸರು ಗಂಗಾವಳಿ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 87ನೇದು ಸೊ ಇದನ್ನೂ ಕೂಡ ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 88ನೇದು ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಭೂಮಡಿಕೆ ಮತ್ತು ಸ್ತರ ಭಂಗಗಳು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 89ನೇದು ಇಲ್ಲಿ ಸಮರ್ಥನೆ ತಪ್ಪು ಆದರೆ ಕಾರಣ ಸರಿಯಾಗಿದೆ ಅನ್ನೋದು ಆಗುತ್ತೆ. ನೆಕ್ಸ್ಟು 90ನೇದು ಇಲ್ಲಿ ACDಗಳು ಮಾತ್ರ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 91ನೇದು ಇಲ್ಲಿ ಪಾಕ್ಲ್ಯಾಂಡ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 92ನೇದು ಇಲ್ಲಿ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 93ನೇದು ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಚಿನ್ನದ ಗಣಿಗಾರಿಕೆ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 94ನೇದು ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 95ನೇದು ಗಂಗಾ ನದಿಯ ಉಪನದಿ ಯಾಗಿದೆ ಅಂತ ಕೇಳಿದರು. ಸೊ ಇಲ್ಲಿ ಯಮುನಾ. ಸೊ ಇಲ್ಲಿ ಯಮುನಾ ಕರೆಕ್ಟ್ ಆಗುತ್ತಾ. ನೆಕ್ಸ್ಟ್ 96ನೇದು ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತಾ. ಆಪ್ಷನ್ ಬಿ ಅಂದರೆ ಇಲ್ಲಿ ಬಿ ಮತ್ತು ಸಿ ಮತ್ತು ಡಿಗಳು ಏನಾಗುತ್ತೆ ಇಲ್ಲಿ ಸರಿಯಾಗಿದ್ದಾವೆ. ನೆಕ್ಸ್ಟ್ 97ನೇದು ಇಲ್ಲಿ 6 ರಾಜ್ಯಗಳೊಂದಿಗೆ ತನ್ನ ಗಡಿ ರಾಜ್ಯವನ್ನು ಕರ್ನಾಟಕ ಹಂಚಿಕೊಂಡದ. ನೆಕ್ಸ್ಟ್ 98ನೇದು ಇಲ್ಲಿ ಒಡಿಶಾ ಅನ್ನೋದು ಕರೆಕ್ಟ್ ಆಗುತ್ತೆ. ಒಡಿಶಾದಲ್ಲಿ ಏನೈತಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿಲ್ಲ. ಸೊ ನೆಕ್ಸ್ಟ್ 99ನೇದು ಸೊ ಇಲ್ಲಿ ಇವು 3 ಕರೆಕ್ಟ್ ಆಗುತ್ತವೆ. ಸೊ ಇದರಲ್ಲಿ ಸ್ವಲ್ಪ ಡೌಟ್ ಅದ, ಇದು ಕೂಡ ಕರೆಕ್ಟ್ ಆಗೋ ಸಾಧ್ಯತೆ ಅದ. ಸೊ ಇದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇಲ್ಲಿ ಜುಲೈ 11 ವಿಶ್ವ ಜನಸಂಖ್ಯಾ ದಿನವನ್ನು ಹಾಗೆ ಆಚರಣೆಯನ್ನು ಮಾಡ್ತಾರೆ. ಸೊ ಇಲ್ಲಿಗೆ ಇವು ಕ್ವಶನ್ಗಳು ಮುಗಿದು. ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಹಾಕ್ನು. ಹಾಗೆ ಈ ಉತ್ತರಗಳು ಮಾತ್ರ ಏನೈತಿ ತಾತ್ಕಾಲಿಕ ಉತ್ತರಗಳಾಗಿರ್ತವೆ, ಇವ ಫೈನಲ್ ಆನ್ಸರ್ ಅಲ್ಲ. ಸೊ KPSC ಕಡೆಯಿಂದ ಬರೋವರೆಗೂ ಇವುಗಳನ್ನ ನೀವು ರೆಫರ್ ಮಾಡ್ಬೋದಾಗಿರ್ತದೆ. ಥ್ಯಾಂಕ್ ಯು ಸೋ ಮಚ್.